ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರಾದಂಥ ಸೋಮಶಕ್ತಿ ಚಲಪತಿರವರು ಮತ್ತು ನಮ್ಮ ವಾದಿರಾಜ್ಜಿಯವರು ಸಂದೀಪ್ರವರು, ನಮ್ಮ ಮಾಜಿ ಶಾಸಕರಾದಂಥ ಎಂ ನಾರಾಯಣಸ್ವಾಮಣ್ಣವರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಎಸ್ ಪಿ ಮುನೇಕಣ್ಣವರಿಂದ ಹಿಡಿದು ನಮ್ಮ ಹನುಮಂತರಿಂದ ಹಿಡಿದು ಸುಂದರಿಂದ ಹಿಡಿದು ಎಲ್ಲ ಮುಖಂಡರುಗಳು ಆದಿಯಾಗಿ ದಲಿತ ಮುಖಂಡರುಗಳಾದಂಥ ವೆಂಕಟಾಚಲಪತಿ, ಓಳ್ಳಿ ಪ್ರಕಾಶಣ್ಣ, ರಾಜ್ಕುಮಾರ್, ಸುಬ್ಬು, ವಕೀಲರಾದಂಥ ಮಂಜು, ಸುಬ್ರಹ್ಮಣಿ ಮತ್ತು ನಮ್ಮ ಸೀರಣ್ಣ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ತಿಮ್ಮರಾಯಪ್ಪನವರು ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಏನು ಕಳೆದ ಬಾರಿ SCPTS ಸೇರಿದಂಥ SC/ST ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳು ಬಳಸ್ಕೊಂಡ್ರು. ಈ ವರ್ಷವೂ 14,488 ಕೋಟಿ ಹಣವನ್ನು ಗ್ಯಾರಂಟಿಗೆ ಬಳಸೋಂಥ ಪ್ರಸ್ತಾವನೆ ಸಲ್ಲಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾದಂಥ SC ಮಹದೇವಪ್ಪನವರು ಮತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ತಗೊಳ್ತಾ ಇರ್ತಕ್ಕಂಥ ನಿರ್ಧಾರ ಸರಿಯಿಲ್ಲ. SCPTSಗೆ ಸೇರಿದಂಥ SC/ST ಜನಾಂಗ ಡೆವಲಪ್ಮೆಂಟ್ಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಅವರ ಡೆವಲಪ್ಮೆಂಟ್ಗೆ ಮೀಸಲಾಗಿಡಬೇಕು. ನಾವು ಯಾವುದೇ ಗ್ಯಾರಂಟಿಗಳಿಗೆ ನಾವು ವಿರೋಧಿಗಳಲ್ಲ, ಅದಕ್ಕೆ ಬೇರೆ ಹಣವನ್ನು ನೀವು ಬಳಸ್ಕೊಬೇಕು ಅಂತೇಳ್ಬಿಟ್ಟು ಹೇಳಿ ಒತ್ತಡವನ್ನು ಹಾಕೋದ್ರ ಮುಖಾಂತರ 7ನೇ ತಾರೀಕು ಬಜೆಟ್ ಏನಿದೆ ಅದಕ್ಕೆ ಮುಂದೆ ನಾವು ಕೋಲಾರದಲ್ಲಿ 4ನೇ ತಾರೀಕು ಮಂಗಳವಾರ ಸುಮಾರು 11 ಗಂಟೆಗೆ ನಾವು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡು ಇದರಲ್ಲಿ ನಾವು ದಲಿತ ಲೀಡರ್ಗಳು, ನಾವು SC ಮುಖಂಡರುಗಳು ಅಂತ ಹೇಳ್ಕೊಂಡು ಬಂದಿರತಕ್ಕಂಥ ಅನೇಕ ಮುಖಂಡರುಗಳಿದ್ದಾರೆ. ಸುಮಾರು ಜನ ಸುಮಾರು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿದ್ದಾರೆ, ಸುಮಾರು ಜನ ಕೆಲವು ಪಾರ್ಟಿಗಳಲ್ಲಿ ಗುರ್ಸ್ಕೊಂಡಿಲ್ಲ. ಯಾರ್ಯಾರಿಗೆ ನಮ್ಮ SC/ST ಜನಾಂಗದ ಮೇಲೆ ಪ್ರೀತಿ ಇದೆ, ಅವ್ರನ್ನ ಡೆವಲಪ್ಮೆಂಟ್ ಮಾಡಬೇಕು, ಅವ್ರ ಏಳಿಗೆಗಾಗಿ ನಾವು ಸಂಘಟನೆಗಳಲ್ಲಿ ಹಿಂದೆಯಿಂದನೂ ನಾವು ಕೆಲಸ ಮಾಡ್ಕೊಂಬಂದಿದ್ದೀರಿ, ಮುಂದೇನೂ ನಾವು ಅವ್ರ ಪರವಾಗಿದ್ದೀರಿ ಇರ್ತೀರಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರ ತಗೊಳ್ತಾ ಇರ್ತಕ್ಕಂಥ ನಿರ್ಧಾರಕ್ಕೆ ವಿರುದ್ಧವಾಗಿ ನಮ್ಮ ಪಕ್ಷದ ಬ್ಯಾನರಲ್ಲಿ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮದೇ ಸಂಘಟನೆಯ ಬ್ಯಾನರಲ್ಲಿ ಹೋರಾಟ ಮಾಡೋದ್ರ ಮುಖಾಂತರ ದಲಿತರ ಪರವಾಗಿ ಇದ್ದೀರಿ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ನೋಡಿಸ್ಕೊಬೇಕು, ನೀವೆಲ್ಲ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಒಂದೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ದೇಶದಲ್ಲಿ ಸಂವಿಧಾನ ಇದ್ದರೆ ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲ. ಇವತ್ತು ಅಲ್ಪಸಂಖ್ಯಾತರನ್ನ ಓಲೈಸೋದಕ್ಕೋಸ್ಕರ, ಇವತ್ತು ಒಂದು ಕಮ್ಯುನಿಟಿನ ಓಲೈಸೋದಕ್ಕೋಸ್ಕರ ಅವ್ರು ಏನೇ ತಪ್ಪುಗಳು ಮಾಡಿದ್ರು ಅಮಾಯಕರು ಅಂತ ಹೇಳೋದ್ರ ಮುಖಾಂತರ ಸ್ಟೇಷನ್ಗೆ ಕಲ್ಲು ಹೊಡೆದ್ರೂ ಅಮಾಯಕರೇ, ಮಚ್ಚುಗಳೆತ್ಕೊಂಡು ರೋಡ್ಗಳಲ್ಲಿ ವೀಲಿಂಗ್ ಮಾಡಿ ರಸ್ತೆ ಅಡ್ಡ ಹಾಕಿದ್ರೂ ಅಮಾಯಕರೇ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರೂ ಅಮಾಯಕರೇ, DG ಹಳ್ಳಿ KG ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರೂ ಅಮಾಯಕರೇ, ಮೈಸೂರಲ್ಲಿ ಏನು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆದು ಮತ್ತೆ ಕಲ್ತೂರಿ ಆ DCP ಕಾರ್ನ ಚೆಕಪ್ ಮಾಡಿರ್ತಕ್ಕಂಥವ್ರು ಅಮಾಯಕರು, ಮತ್ತೆ ಚಿಕ್ಕ ವಯಸ್ಸರು ಅವಿದ್ಯಾವಂತರು ಅಂತ ಹೇಳೋದ್ರ ಮುಖಾಂತರ ಆಲ್ ಬ್ರದರ್ಸ್ ನಮ್ಮ ಬ್ರದರ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಮುಖಂಡರುಗಳಿಗೆ ನಾವು ಒಂದು ಸಂದೇಶವನ್ನು ಕೊಡಬೇಕು. ನಾವು ಈ ಭಾರತದ ಸಂವಿಧಾನದಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು, ನಿಮ್ಮ ಏನು ದಲಿತ ವಿರೋಧಿ ನೀತಿ ಇದೆ
ದಲಿತ ವಿರೋಧಿ ಚಟುವಟಿಕೆ ಇದೆ. ಅಹಿಂದ ನಾಯಕರು ಅನ್ಸ್ಕೊಂಡು ಇವತ್ತು ದಲಿತರಿಗೆ ಮತ್ತೆ ಇಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ ನೀವು ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಕೂಡಲೇ SCPT SPಗೆ ಮೀಸಲಿಟ್ಟಿರ್ತಕ್ಕಂಥ ಏನು ಹಣ ಇದೆ ಅದನ್ನು SC ST ಜನಾಂಗದ ಡೆವಲಪ್ಮೆಂಟ್ಗೆ ಬಳಸಬೇಕು. ಇಲ್ಲೋ ಆದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರ ನಾವು ಮುಂದಿನ ದಿನಗಳಲ್ಲಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಖಂಡರು ಮತ್ತು ಹಿರಿಯ ಮುಖಂಡರುಗಳ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಶಾಸಕರುಗಳು, ನಮ್ಮ ಜಿಲ್ಲಾಧ್ಯಕ್ಷರು, ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಒಟ್ಟಿಗೆ ಸೇರಿಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ SC ಮಹದೇವಪ್ಪನವರು ಇಲ್ಲಿ SC ST ಜನಾಂಗಕ್ಕೆ ಸೇರಿದಂಥ ಹಣವನ್ನು ಗ್ಯಾರಂಟಿಗಳನ್ನು ಬಳಸಿ ಇವತ್ತು ಸಂವಿಧಾನದ ಬಗ್ಗೆ ಅರಿವು ಮೂಡಿಸೋಂಥ ಕೆಲಸಗಳನ್ನು ಮಾಡಬೇಕು ಅಂತೇಳಿ ಕೆಲವರು ಲೀಡರ್ಗಳಿಗೆ ಹಣ ಕೊಡೋದ್ರ ಮುಖಾಂತರ ಇವತ್ತು ದಲಿತ ಮುಖಂಡರುಗಳನ್ನು ದಾರಿ ತಪ್ಪಿಸ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿದೆ. ಅದರ ಜೊತೆಯಲ್ಲಿ ಏನು ಬಜೆಟ್ ಮುನ್ನ ದಲಿತ ಮುಖಂಡರುಗಳನ್ನು ಮೀಟಿಂಗ್ ಮಾಡಬೇಕು ಕರೆದು ಅಂತ ಹೇಳಿ ಕಾಂಗ್ರೆಸ್ ಮುಖಂಡರುಗಳನ್ನೆಲ್ಲ ಸೇರಿಸಿ ದಲಿತ ಮುಖಂಡರುಗಳನ್ನು ಕರೆದು ಅಲ್ಲಿ ಅವರು ಏನೇ ಅವ್ರ ಅನಿಸಿಕೆಗಳನ್ನು ತಿಳಿಸೋಂಥ ಸಂದರ್ಭದಲ್ಲಿ ಅದನ್ನು ಕೇಳದೆ ಅವ್ರಿಗೆ ಅವಮಾನ ಮಾಡಿ ಕಳಿಸಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅದಕ್ಕೋಸ್ಕರ ಇಲ್ಲಿ ಭಾರತದ ಸಂವಿಧಾನ ಕರ್ನಾಟಕದಲ್ಲಿ ನಡಿಬೇಕೇ ಹೊರತು ಈ ಶರೈ ಕಾನೂನು ಏನಿದೆ ಅದು ನಡಿಬಾರ್ದು. ಅದಕ್ಕೋಸ್ಕರ ನಮ್ಮ SCPT SP SC ST ಜನಾಂಗಕ್ಕೆ ಸೇರಿರ್ತಕ್ಕಂಥ ಹಣವನ್ನು ನೀವೇನು ಎತ್ತಾ ಇದ್ದೀರಿ ಗ್ಯಾರಂಟಿಗಳಿಗೆ, ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು, ಬೇರೆ ಇಲಾಖೆಗೆ ಸೇರಿರ್ತಕ್ಕಂಥ ಬೇಕಾದಷ್ಟು ಹಣ ಇರೋದ್ರಿಂದ ದಯವಿಟ್ಟು ಅದನ್ನೇ ಎತ್ತಿ ಬಳಸ್ಕೊಂಡು ನಮ್ಮಲ್ಲಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಂವಿಧಾನದಲ್ಲಿ ಕೊಟ್ಟಿದ್ರು, ಅದನ್ನು ನೀವು ಯಾವ ಜನಾಂಗ ಹಿಂದೆ ಇದೆ ಅದನ್ನು ಮುಂದಕ್ಕೆ ತರಬೇಕು ಅಂತೇಳಿ ಪಂಚವಾರ್ಷಿಕ ಯೋಜನೆಗಳನ್ನು ತಂದಿದ್ರು. ಹಿಂದೆನೂ ನೀವು 5 ಪಂಚವಾರ್ಷಿಕ ಯೋಜನೆಗಳಲ್ಲಿ SC ST ಜನಾಂಗಕ್ಕೆ ಯಾವುದೇ ರೀತಿಯಾದಂಥ ಒಂದೇ ಒಂದು ಪೈಸನ ಹಣ ಮೀಸಲಿಡದೆ 7ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ತದನಂತರ ಎಲ್ಲ ಮುಖಂಡರುಗಳನ್ನು ಅವತ್ತು ವಿರೋಧ ಮಾಡಿದ್ದಕ್ಕೆ ಇಡಲೇಬೇಕು ಅಂತೇಳಿ ನೀವು ಇಟ್ಟಿರ್ತಕ್ಕಂಥದ್ದು ಈಗಲೂ ನೀವು ಕೈ ಬಿಟ್ಟರೆ ನೀವು ಮುಂದೆಗೆ ಫ್ಯೂಚರ್ ಇದೆ. ಇಲ್ಲಾಂದರೆ ನೀವು ಈಗಾಗಲೇ ಇಡೀ ಭಾರತದಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಜಿಲ್ಲಾಧ್ಯಕ್ಷರು ಜಾಗ ಅದನ್ನೆಲ್ಲ ನಾವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಏನಿದೆ ಅಲ್ಲಿ ನಾವು ಡಿ ಚೆನ್ನಯ್ಯ ರಂಗಮಂದಿರ ನಮ್ಮ ಅಲ್ಲಿಂದ ಶುರು ಮಾಡಿ ನಾವು ಏನು ಅಂಬೇಡ್ಕರ್ ಸರ್ಕಲ್ ಇದೆ, ಅಂಬೇಡ್ಕರ್ ಸರ್ಕಲಿಂದ ನಮ್ಮ ಮೆಕ್ಕೆ ಸರ್ಕಲ್ಲು, ಡೂಬ್ಲೈಟ್ ಸರ್ಕಲಿಂದ ನಾವು ಅದೇ ರೀತಿಯಲ್ಲಿ ನಮ್ಮ ಕ್ಲಾಕ್ ಟವರಿಂದ ಹೊಸ ಬಸ್ ಸ್ಟ್ಯಾಂಡ್ವರೆಗೂ ಹೋಗೋದ್ರ ಮುಖಾಂತರ ಅದನ್ನು ಇದು ಮಾಡೋಂಥದ್ದು ನಮ್ಮ ಹಾಸ್ಟ್ಲ್ ಇದೆಯಲ್ಲ ನಚಿಕೇತನ ಅಲ್ಲಿ ಎಂಡ್ ಮಾಡಬೇಕು ಅಂತ ಹೇಳಿ ಈ ರೀತಿ ರೂಟ್ ಮ್ಯಾಪನ್ನು ಇದು ಮಾಡ್ಕೊಂಡು ಅದನ್ನು ನಾವು ಎಲ್ಲ ಮುಖಂಡಗಳು ನಾವು ಪರ್ಮಿಷನ್ಗೂ ಹಾಕಿ ಇದು ಸಣ್ಣ ಪುಟ್ಟ ಏನಾದರೂ ಬದಲಾವಣೆಗಳಿದ್ದರೆ ನಮ್ಮ ಜಿಲ್ಲಾಧ್ಯಕ್ಷರು ನಮಗೆ ವಿಷಯ ತಿಳಿಸ್ತಾರೆ. ಮುಂದಿನ ಬಜೆಟ್ ಸಲ್ಲಿಸಿರ್ತಕ್ಕಂಥದ್ದು ಮತ್ತೆ ನಮ್ಮಲ್ಲಿ ಏನು ಹಿಂದೆ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ, ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ತಾಂಡ ಅಭಿವೃದ್ಧಿ ನಿಗಮ, ಬೋವಿ ಅಭಿವೃದ್ಧಿ ನಿಗಮ, ನಿಟ್ಕರ್, ಸಫಾಯಿ ಕರ್ಮಚಾರಿ, ಅಲೆಮಾರಿ ಮತ್ತು ಗಂಗಾ ಕಲ್ಯಾಣ, ಐರಾವತ, ಭೂ ಒಡೆತನ, ವಿದ್ಯಾರ್ಥಿ ಸ್ಕಾಲರ್ಶಿಪ್ಪು ಮತ್ತು ವಿದೇಶದಲ್ಲಿ ಉನ್ನತ ವಿದ್ಯಾಭ್ಯಾಸ, ವಸತಿ ಶಾಲೆಗಳು, ಹಾಸ್ಟೆಲ್ ಕಟ್ಟಡಗಳಿಗೆ ಇದಕ್ಕೆಲ್ಲ ಮೀಸಲಿಟ್ಟಿದ್ದಂಥ ಹಣವನ್ನು ಅವರ ಗ್ಯಾರಂಟಿಗಳಿಗೆ ಬಳಸ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಅದನ್ನು ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡಿ ಹೋರಾಟವನ್ನು